ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಐಸ್ ಕ್ರೀಮ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲೇ ನೋಡಿ ಐಸ್ ಕ್ರೀಮ್ನ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ನೋಡಿದ ತಕ್ಷಣ ತೊಗೊಂಡು ತಿಂತೀರಿ. ಬಿಸಿಲಲ್ವಾ, ಸ್ವಲ್ಪ ದೇಹಕ್ಕೆ ತಂಪು ಕೊಡುತ್ತೆ, ಹೊಟ್ಟೆ ತಂಪಾಗಿರುತ್ತೆ ಅಂತೇಳಿ ಎಲ್ಲಿ ಐಸ್ ಕ್ರೀಮ್ ಕಾಣಿಸುತ್ತೋ ಅಲ್ಲೋಗಿ ತೊಗೊಂಡು ತಿಂದ್ಬಿಡ್ತೀರಿ. ಅದು ಯಾವ ಥರ ಇದೆ, ಯಾವ ಥರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮಗೇನು ಐಸ್ ಕ್ರೀಮ್ ಬೇಕು, ತಿಂತೀರಿ. ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದೀರಾ, ಐಸ್ ಕ್ರೀಮ್ ತಿಂದು ಮಕ್ಕಳು ಸತ್ತಿರೋದುಂಟು. ಮತ್ತು ಐಸ್ ಕ್ರೀಮಲ್ಲಿ ಏನೇನು ಸಿಕ್ಕಿದೆ ಅದೆಲ್ಲ ನೋಡಿದ್ದೀರಾ. ಅದನ್ನೆಲ್ಲ ನೋಡಿದ್ಮೇಲೆ ಐಸ್ ಕ್ರೀಮ್ ತಿನ್ನಬೇಕಂದ್ರೇ ಭಯ ಆಗುತ್ತೆ ಈಚೆ ಕಡೆ. ಹಾಗಾಗಿ ಮನೆಯಲ್ಲಿ ಈಸಿಯಾಗಿ ಯಾವ ಥರ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಐಸ್ ಕ್ರೀಮಲ್ಲಿ ತುಂಬ ವೆರೈಟಿ ಥರ ಐಸ್ ಕ್ರೀಮ್ ಮಾಡ್ಕೊಬೋದು. ಅದರಲ್ಲಿ ಒಂದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮಗೇನಾದರೂ ಈ ಐಸ್ ಕ್ರೀಮ್ ಇಷ್ಟ ಆದರೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತೀರೋ ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಏನೇನು ತಗೊಂಡಿದ್ದೀನಿ ಅದನ್ನೆಲ್ಲ ನೀವು ಪದಾರ್ಥಗಳನ್ನ ತೋರಿಸ್ತೀನಿ ಮೊದಲಿಗೆ, ಆಮೇಲೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಏನು ತೊಗೊಂಡಿದ್ದೀನಿ ಅಂದರೆ ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ. ಹಾಗೆ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಆಮೇಲೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಹಾಲಿದು ಕಾಯಿಸಿರೋ ಹಾಲು ತಣ್ಣಗೆ ಮಾಡ್ಕೊಬೇಕು. ಕಾಯಿಸಿ ತಣ್ಣಗೆ ಮಾಡಿರೋ ಹಾಲಿದು. ಸೊ ಮೊದಲಿಗೆ ನಾವು ಇವಾಗ ಏನು ಮಾಡಬೇಕು ಅಂದರೆ ಕಡಲೆ ಬೀಜನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇವಾಗ ಕಡಲೆ ಬೀಜ ಹುರ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಕಡಲೆ ಬೀಜನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ನಾವು ಮಾಡ್ತಾ ಇರೋದು ಬಂದು ಐಸ್ ಕ್ರೀಮು. ಕಡಲೆ ಬೀಜದಲ್ಲಿ ಮಾಡುವ ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಕಡಲೆ ಬೀಜ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬಾದಾಮಿಗಿನ್ನ ಕಡಲೆ ಬೀಜ ಒಳ್ಳೆಯದು ಅಂತಾರೆ, ನಾನು ಕೇಳಿದ್ದೀನಿ. ಸೊ ಕಡಲೆ ಬೀಜ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಬಾಳೆಹಣ್ಣು ಹಾಕ್ತಾಯಿದ್ದೀರಿ, ಬೆಲ್ಲ ಹಾಕ್ತಾಯಿದ್ದೀರಿ. ಇಲ್ಲಿ ಶುಗರ್ ಬೆಳೆಸ್ತಾ ಇಲ್ಲ, ನಾನು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಬಳಸ್ಕೊಬೋದು. ನಾನು ಹೆಲ್ದಿಯಾಗಿರಲಿ ಅಂಥೇಳಿ ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಬರ್ತೀನಿ. ನಾನು ಚೆನ್ನಾಗಿ ಹುರಿದು ಹೊಟ್ಟೆಲ್ಲ ತೆಗ್ದಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಗ್ರೈಂಡ್ ಆದಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಕಡಲೆ ಬೀಜ ಗ್ರೈಂಡ್ ಆಗಿದೆ. ಬೆಲ್ಲ ನಾನು ಇಷ್ಟು ಹಾಕ್ಕೊಳಲ್ಲ, ಇದರಲ್ಲಿ ಒಂದು ಅರ್ಧ ಹಾಕ್ಕೊತೀನಿ ಸಾಕು. ಇದನ್ನು ಗ್ರೈಂಡ್ ಮಾಡ್ಕೊಂಡು ನೋಡಿ, ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಕೊಬೇಕು. ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊತೀನಿ. ಮತ್ತು ಹಾಲು. ಇವಾಗ ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನೈಸ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇವಾಗೆ ಟೇಸ್ಟ್ ಮಾಡಿ ನೋಡ್ಬೋದು. ವಾವ್, ಎಷ್ಟು ಸಖತ್ತಾಗಿದೆ ಗೊತ್ತಾ ಟೇಸ್ಟ್ ಅಂತೂ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ಮಾಡಿ ಮನೆ ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಕೊಡಿ. ಸೊ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಚಾಕ್ಲೇಟ್ ತುರ್ಕೊತೀನಿ ರೀ. ನೋಡಿ, ಮೇಲೆ ಚಾಕ್ಲೇಟು ತುರ್ಕೊಂಡಿದ್ದೀನಿ. ಇವಾಗ ಇದನ್ನು ಫ್ರೀಝರಲ್ಲಿ ಇಡೋಣ. ಒಂದು ಮಿನಿಮಮ್ 1-2-3 ಅವರ್ ಆದ್ರೂ ಫ್ರೀಝರಲ್ಲಿ ಇಡಬೇಕು. ಇದಿಟ್ಟು ಮತ್ತೆ ಹೇಗಾಗಿದೆ 3-4 ಅವರ್ ಬಿಟ್ಟು ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. 3-4 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಫುಲ್ ಗಟ್ಟಿಯಾಗಿದೆ. ಟೇಸ್ಟ್ ಮಾಡೋಣ. ನಮ್ಮ ಮನೇಲಿ ಐಸ್ ಕಟ್ ಮಾಡೋ ಅಂಥದ್ದಿಲ್ಲ, ಸೊ ಹಾಗೆ ಮಾಡ್ತೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ನನ್ನ ಮಗಳು ಟೇಸ್ಟ್ ಮಾಡಿದ್ದು ನೋಡೋಣ. ಸೂಪರಾಗಿದೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.